ಹರಿಶ್ರೀನಿವಾಸ. ಋಷಿ ಪಂಚಮಿ ವ್ರತಕಥೆ. ಋಷಿಗಳ ದರ್ಶನ ಮಾಡಿ ಋಷಿ ಪಂಚಮಿ ಪೂಜೆಯ ಋಷಿಗಳ ದರ್ಶನ ಮಾಡಿ ಋಷಿ ಪಂಚಮಿ ಪೂಜೆಯ ಮಾಡಿ ಬೆಳಗು ಜಾವದಲ್ಲಿದ್ದು ನಳಿನ ನಾಭದ ಮನದಲ್ಲಿ ನೆನೆದು ತಳಿರು ತೋರಣಗಳನೆ ಕಟ್ಟಿ ಮನೆಯ ಹರಿಸಿ ರಂಗವಲಿಗಳ ಹಾಕಿ ಭಾದ್ರಪದ ಪಂಚಮಿ ದಿನದಂದು ಭಕ್ತಿ ಬಂಧುಗಳ ಸೇರಿ ವಾರತಿಥಿಗಳು ವೈನವೆಂದು ಗುರು ಹಿರಿಯರ ದಯದೇವತ ಶುದ್ಧ ಚಮನ ಮಾಡಿ ಶ್ರದ್ಧೆಯಿಂದಲೇ ಪುರೋಹಿತರನ್ನ ಕರೆದು ನವಗ್ರಹ ನಾಂದಿ ಸ್ಥಾಪಿಸುತ್ತ ಸಂಕಲ್ಪದಿಂದ ಹೋಮ ಕಾರ್ಯವ ನಡೆಸಿ ಬಾವಿ ನದಿಯಲ್ಲಾದರೂ ಸಂಜೆ ಸಂಕಲ್ಪದಿಂದ ಸ್ನಾನವ ಮಾಡಿ ಕಲಶದಿ ಪಂಚಫಲಗಳ ಹಾಕಿ ಅರುಂಧತಿಯಂದು ಅಲಂಕಾರ ಮಾಡಿ ಕುಲದೇವತೆಯ ಪ್ರಾರ್ಥಿಸಿ ಮನೆದೇವರನ್ನ ಮನದಲ್ಲಿ ನೆನೆದು ಗುರು ಹಿರಿಯರ ವಂದಿಸುತ್ತ ಕಾರ್ಯವ ನಿರ್ವಿಘ್ನವಾಗಿ ಜರುಗಲೆನ್ನುತ್ತ ಮನೆಯ ಸಾರಿಸಿ ರಂಗವಾಲಿಗಳು ಹಾಕಿ ಪೀಠವನ್ನು ಬಿಳಿ ವಸ್ತ್ರ ಪಸರಿಸಿ ಋಷಿಗಳ ಹೆಸರಿನಲ್ಲಿ ಕುಶಲದಿ ತಾಂಬೂಲಗಳನ್ನು ಏರಿಸುತ್ತ ಕಶ್ಯಪ ಅತ್ರಿ ಭರದ್ವಾಜ ಗೌತಮ ವಸಿಷ್ಠ ವಿಶ್ವಾಮಿತ್ರ ಜಮದಗ್ನಿ ಪತಿವ್ರತೆ ಅರುಂಧತಿ ಎಂದು ಪ್ರತ್ಯೇಕ ಸ್ಥಳದಲ್ಲಿ ಪೂಜೆ ಮಾಡುತ್ತಾ ಬಿಳಿಯ ಗೆಜ್ಜೆ ವಸ್ತ್ರಗಳನ್ನೇ ಋಷಿಗಳಿಗೂ ಸುಗ ಫಲಗಳ ಅರ್ಪಿಸಿ ಅರುಂಧತಿಗಲಂಕಾರ ಮಾಡಿ ಜಡೆ ಹಣಿದು ಭಕ್ತಿಲಿ ಶೃಂಗಾರ ಮಾಡಿ ಯಾಮಕ್ಕೆ ಪೂಜಿಸುತ್ತ ನೇಮದಿಂದಲೇ ಬ್ರಾಹ್ಮಣ ಸುಹಾಸಿನಿಯರಿಗೆ ಭೋಜನ ಮಾಡಿಸುತ್ತ ದಂಪತಿಗಳಿಗೆ ಮರದ ಬಾಗಿನ ಮನೆ ಕೊಡುತ್ತ ಅಜನ ಪಿತನ ಧ್ಯಾನ ಮಾಡಿ ರಜಸ್ವಲ ದೋಷ ಕಳೆಯಲೆಂದು ಜನ್ಮ ಸಾರ್ಥಕವಾಗಲೆಂದು ಹೆಣ್ಣು ಮಕ್ಕಳು ಇದನ್ನ ಮಾಡಬೇಕೆಂದು ಸವಿಸ್ತಾರವಾಗಿ ಪೀಳಿದ ಭವಿಷ್ಯೋತ್ತರ ಪುರಾಣದ ಈ ವ್ರತವ ಭುವಿಯೋಳು ಭಕ್ತಿಯಿಂದ ಮಾಡಿ ಮದ್ವೇಷ ಕೃಷ್ಣನು ತಾನೇ ಉಲಿವ ಭುವಿಯೋಳು ಭಕ್ತ ಮಾಡಿ ಮದ್ವೇಷ ಕೃಷ್ಣನು ತಾನೇ ಉಲಿವ ಕೃಷ್ಣನು ತಾನೇ ಉಲಿವ ಮದ್ವೇಷ ಕೃಷ್ಣನು ತಾನೇ ಉಲಿವ.